ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಆಫ್ಟರ್ ಸೋಮವಾರ ಮಂಗಳವಾರ ಬುಧವಾರ ಕೆಲಸ ಮಾಡಲಿಲ್ಲ. ಸೋಮವಾರ ಬಂದುಬಿಟ್ಟು ಗಾಡಿ ಸರ್ವಿಸಿಂಗ್ ಫುಲ್ ಮಾಡಿಸ್ಬಿಟ್ಟೆ. ಮೊನ್ನೆ ಮಾಡಲಿಲ್ಲ. ನಿನ್ನೆ ಹೊಸ ಟೈರ್ ಬೇರೆ ಹಾಕ್ಸ್ಕೊಂಡಿದ್ದೀನಿ. MRFದು ಒಂದು 1900 ರೂಪಾಯಿ ಆಯಿತು. ಅವರೆಲ್ಲ ಹಾಕ್ಸ್ಬಿಟ್ಟು ಕೊಡ್ತಾರೆ. ಸಖತ್ತಾಗೈತೆ ಟೈರ್ ಮಾತ್ರ. ಮುಂದ್ಗಡೆ ಏನೂ ಹಾಕ್ಸಲಿಲ್ಲ. ಅವರೇ ಬೇಡ ಒಂದು 5,000 to 10,000 ಕಿಲೋಮೀಟ್ರ್ವರೆಗೆ ಆರಾಮ ಓಡಿಸ್ಬೋದು ಅಂತ ಹೇಳಿದ್ರು. ಅದಕ್ಕೆ ಚೇಂಜ್ ಮಾಡಲಿಲ್ಲ. ಮುಂದ್ಗಡೆ ಹಿಂದ್ಗಡೆ ಒಂದೇ ಚೇಂಜ್ ಮಾಡಿದ್ದೀನಿ. ಈ ವಾರದ ಅರ್ನಿಂಗ್ಸ್ ನೋಡಿದ್ರೆ ನನಗೆ ತಲೆ ಕೆಟ್ಟೋಗೈತೆ. ಡ್ಯೂಟಿನೇ ಮಾಡಿಲ್ಲ. ಎಷ್ಟು ಬರೀ 243 ರೂಪಾಯಿ ಹೊಡ್ತಿದ್ದೀನಿ. ಅದು ಯಾವತ್ತು ಮಂಗಳವಾರ ಒಂದೇ ದಿವಸ. ಅದಾದಮೇಲೆ ಮಾಡಲೇ ಇಲ್ಲ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ಇರಿ ನೋಡಿ ಬಿಡೋಣ. ಇವತ್ತೊಂದು 19,165 ಕಿಲೋಮೀಟ್ರ್ ಆಗಿದೆ. ಫೋಟೋ ಹೊಡ್ಕೊಂಡು ಬಿಡೋಣ. ಯಾಕಂದರೆ ಸಾಯಂಕಾಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಜಿ ಆಗುತ್ತಲ್ಲ. ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ, ಅದು ಗಾಡಿ ಮೋಟ್ರದ್ದು ಇನ್ನೂ ಪ್ರಾಬ್ಲಮ್ ಇಶ್ಯೂ ಸಾಲ್ವ್ ಆಗಿಲ್ಲ. ಅಂದರೆ ಅದು ಓಡಿಸ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಮೊನ್ನೆ ಗ್ಯಾರೇಜಲ್ಲಿ. ಅದಕ್ಕೆ ಚೇಂಜ್ ಮಾಡ್ಕೊಳ್ಳಾರು. ಕಾಸ್ಟ್ಲಿ ಅಲ್ವಾ, 1,500-2,000 ರೂಪಾಯಿ ಬೀಳುತ್ತೆ ಅಂದರು ಆ ಮೋಟ್ರು. ಅದಕ್ಕೆ ದುಡ್ಡು ಇರಲಿಲ್ವಲ್ಲ, ಮಾಡ್ಸೋಕೆ ಹೋಗಲಿಲ್ಲ. ದುಡ್ಡಿದಾಗ ಮಾಡ್ಸೋಣ, ಯಾವತ್ತಾಗುತ್ತೋ ಗೊತ್ತಿಲ್ಲ. ನೋಡೋಣ. ಇವಾಗ ಗಾಡಿಯಲ್ಲೂ ಪೆಟ್ರೋಲ್ ಅಂದ್ರೆ ಮೊನ್ನೆಯಿಂದ ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟಿದ್ದೀನಿ. ಮಂಗಳವಾರ ಏನು ಹಾಕ್ಸಿದ್ದೆ. ಅದಾದಮೇಲೆ ಗಾಡಿನೇ ಓಡಿಸಲ್ಲ, ಎಲ್ಲೂ ಹೋಗೂ ಇಲ್ಲ, ಏನಿಲ್ಲ. ನೋಡೋಣ ಇವತ್ತು ಏನಾಗುತ್ತೋ. ತಲೆನೋವು ಗೊತ್ತಿಲ್ಲ. ತಲೆನೋವು ಅನ್ನೋಕ್ಕಿಂತ ಅದೇ ಗೊತ್ತಲ್ಲ, ಓಪೋಲೋ ಇನ್ಸ್ಟಾಮಾರ್ಟು ಅದು ಇದು ಕೊಡ್ತಾ ಇರ್ತಾನಲ್ಲ. ಹೊಡೆಯೋದು ಮಾತ್ರ ಫುಡ್ಡು. ಓಪೋಲೋ ಅದು ಬೀಳದೇ ಇರಲಪ್ಪ ದೇವ್ರೆ, ಸಾಕಷ್ಟೇ. ಇನ್ಸ್ಟಾಮಾರ್ಟ್ ಬಿದ್ರೂ ಟೋಕನ್ ಬಿದ್ದಿರುತ್ತೆ. ಅದು ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದರೆ ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಗಿಬಿಡುತ್ತೆ. 15 to 20 ನಿಮಿಷ 1-2 ಸಲ ಕಾಲ್ ಬರುತ್ತೆ. ಕಾಲ್ ಅಂದ್ರೂ ನಾವು ಪಿಕ್ಕೇ ಮಾಡಲ್ಲ. ನೀವು ಎಲ್ಲರೂ ಕೇಳ್ತಿದ್ರ ಹೋಗಲಿಲ್ಲ ಅಂದ್ರೆ ರಿಜೆಕ್ಟ್ ಆಗಲ್ವಾಗುತ್ತೆ. ಏನೂ ರಿಜೆಕ್ಟ್ ಆಗಲ್ಲ. ವಾರ್ನಿಂಗ್ ಬರುತ್ತೆ ಅಷ್ಟೇ. ರಾಂಗ್ ಆ್ಯಕ್ಷನಲ್ಲಿ ಹೋದರೆ ವಾರ್ನಿಂಗ್ಗಳು ಬರ್ತವೆ. ಅದೇ ಒಂದು ದಿವಸದಲ್ಲಿ ತುಂಬ ಆರ್ಡ್ರಸ್ ಮಾಡಿದ್ರು. 1-2 ಆರ್ಡ್ರ್ ಮಾಡಿದ್ರೆ ಪರವಾಗಿಲ್ಲ. ನನ್ನ ಮೊನ್ನೆ ಎಷ್ಟು 10-12 ಆರ್ಡ್ರು ರಾಂಗ್ ಆ್ಯಕ್ಷನ್ ಒಂದೂ ಹೋಗಲಿಲ್ಲ ಒಂದೇ ದಿವಸದಲ್ಲಿ. ಅದಕ್ಕೆ ರಾಂಗ್ ಆ್ಯಕ್ಷನ್ ಕೊಟ್ಬಿಟ್ಟಾನೆ. ಹೋಗಿಲ್ಲ ಅಂತ ಒಂದು ಕಂಪ್ಲೇಂಟ್ ರೈಸ್ ಆಗಿಬಿಟ್ಟೈತೆ. ಹೋಗಿಲ್ಲ ಇದಕ್ಕೆ ಟೋಕನ್ ಬಿದ್ದಾಗ. ಇನ್ಸ್ಟಾಮಾರ್ಟ್ ಆರ್ಡ್ರ್ ಫಸ್ಟಿಗೆ ಬೀಳತ್ತಲ್ಲ, ಅದು ಆ ಥರ ಬಿದ್ದಾಗ. ಬಿದ್ದರೆ ಬೀಳಿ, ಏನಾದರೂ ಆಗಲಿ. ಇನ್ಸ್ಟಾಲ್ಮೆಂಟ್ ಚಾರ್ಜ್ ಕೊಡಲ್ಲ, ಏನಿಲ್ಲ. ನಿನ್ನೆ ಅಂತೂ ಮಳೆ ಆಗಿಬಿಟ್ಟೈತೆ ಫುಲ್ಲಾಗಿ. ಅದಕ್ಕೆ ನೋಡಿ ವೆದರ್ ಏನು ಸಾಕದೆ. ಆಲ್ಮೋಸ್ಟ್ ಒಂದು 2-3 ದಿವಸ ಆಯ್ತು ಮಳೆ ಆಗ್ತೈತೆ. ನೈಟ್ ಆಗ್ತೈತೆ, ಡೇ ಅಲ್ಲಿ ಆಗ್ತಾಯಿಲ್ಲ. ಯಾಕಂದರೆ ಡೇ ಅಲ್ಲಿ ಆದರೆ ನಮಗೂ ಸ್ವಲ್ಪ ಯೂಸು. ಸರ್ಜು ಗಿರ್ಜು ಎಕ್ಸ್ಟ್ರಾ ಕೊಡ್ತಾನೆ. ಮತ್ತೊಂದರೆ ನೈಟ್ನಲ್ಲಿ ಮಳೆಯಲ್ಲಿ ಮಾಡೋದು ತುಂಬ ಕಷ್ಟ. ಯಾಕಂದರೆ ರೋಡ್ಗಳು ಸರಿಯಾಗಿ ಕಾಣಲ್ಲ ಮಳೆಯಲ್ಲಿ. ನೈಟ್ ಹೊತ್ತಿನಲ್ಲಿ ಯಾವ ಟೈಮಲ್ಲಿ ರೋಡ್ಗಳು ಹೆಂಗೆ ಕಿತ್ಕೊಂಡು ಹೋಗಿರ್ತವೆ ಅಂತ ಗೊತ್ತೂ ಆಗಲ್ಲ. ಅದು ಕಾಣಲ್ಲ. ಯಾವ್ದು ತೆಗ್ಗೋ ಯಾವ್ದು ನೀರು ಒಂದು ಗೊತ್ತಾ. ಡೇಲ್ ಆದ್ರೆ ಚೂರು ಗೊತ್ತಾಗುತ್ತೆ. ನೀರು ಹರಿದಾಡ್ತಾ ಗೊತ್ತಿಲ್ಲ. ನೈಟಲ್ಲಿ ಏನು ಗೊತ್ತಾ, ಬರೀ ಲೈಟ್ ಬೆಳಕಿಗೆ. ನೋಡೋಣ ಇವಾಗ ಎಷ್ಟು ಟೈಮಿಂಗ್ ಬಂದುಬಿಟ್ಟು 6:44 ಗಂಟೆಗಿದೆ. ಇನ್ನೊಂದು ಅರ್ಧ ಗಂಟೆ ಇದೆ. ಟೀಗೆ ಕುಡ್ಕೊಂಡು ಆರಾಮಾಗಿ ಫ್ರೆಶ್ ಅಪ್ ಅಂತ ಇದ್ದೀನಲ್ಲ. ಮತ್ತು ಇವಾಗ ಜಸ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಟೀಗೆ ಕುಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಹುಡುಗರು ಬಂದಿರ್ತಾರೆ, ಅವ್ರ ಜೊತೆ ಸ್ವಲ್ಪ ಮಾತುಕತೆ ಮಾಡ್ಕೊಂಡು ಆಮೇಲೆ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಮೇಡಮ್ 3467 ಕೊಡಿ ಮೇಡಮ್. ಥ್ಯಾಂಕ್ ಯು. ಮೊದಲನೇ ಆರ್ಡ್ರ್ ಪಿಕಪ್ ಆಗಿದೆ. ಡ್ರಾಪ್ ಬಂದುಬಿಟ್ಟು ಇದಕ್ಕೆ RMUಗೆ ಬಿದ್ದಿರೋದು. ಇವಾಗ ಒನ್ ವೇದಲ್ಲೇ ಹೋಗ್ಬೇಕಾಗುತ್ತೆ ನಾನು. ಯಾಕಂದರೆ ರೈಲ್ವೆ ಟ್ರ್ಯಾಕ್ ಹತ್ರ ನಿನ್ನೆ ಮಳೆ ಬಂದಿತ್ತಲ್ಲ, ಫುಲ್ ಜೋರ್ಗಿರ್ ಮಳೆ ಗಿಳೆ ಆಗಿರುತ್ತೆ ಅನಿಸುತ್ತೆ ಆಲ್ಮೋಸ್ಟು. ಯಾಕಂದ್ರೆ ನಿನ್ನೆ ಅಲ್ಲಿ ನೀರು ಹಿಡ್ಕೊಂಡೇ ಇರುತ್ತೆ ಯಾವಾಗಲೂ. ಹೋಗೋಣ ಇವಾಗ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು, ಡ್ರಾಪ್ ಮಾಡೋಕ್ಕೆ. ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. 64 ರೂಪಾಯಿ ಕೊಟ್ಟಿದ್ದ. 20 ನಿಮಿಷ ಆಯಿತು. ನೋಡೋಣ ಇವಾಗ ಸೆಕೆಂಡ್ ಆರ್ಡ್ರು ಎಲ್ಲಿ ಕೊಡ್ತಾನೆ. ಇಲ್ಲೇ RMI ದೇವಿನಗರದಲ್ಲಿದ್ದೀನಿ. ಉಡುಪಿ ಗಾರ್ಡನ್ ಹತ್ರ ಹೋಗೋಣ. ಸಂಜಯನಗರ ಎಲ್ಲರೂ ಮತ್ತೆ ಯಾವ ಕಡೆ ಸಂಜಯನಗರ ಕಡೆ ಸಹಕಾರನಗರ ಕಡೆ ಕೊಡ್ತಾನೆ. ಎಲ್ಲಿ ಕೊಡ್ತಾನೆ ಗೊತ್ತಿಲ್ಲ. ಟಿಫನ್ ಆರ್ಡ್ರಸ್ ಬೆಳಗ್ಗೆ ಸಂಜಯನಗರ ಬೆಸ್ಟ್ ನಮಗೆ. ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 8-4 ಗಂಟೆ ಆಗಿರೋದು. ಅರ್ನಿಂಗ್ಸ್ 170 ರೂಪಾಯಿ ಆಗಿದೆ. 2 ಆರ್ಡ್ರ್ ಹೊಡೆದೇ ಇರೋದು. ಇವಾಗ ಇಲ್ಲಿ ಕೆಂಪಾಪುರ ಉಡುಪಿ ಉಪಚಾರಿಂದ ಕರೆಕ್ಟಾಗಿ ಸಂಜಯನಗರ ಹತ್ರ ಕೊಟ್ಟಿರೋದು. ಡಾಲರ್ಸ್ ಕಾಲನಲ್ಲಿ 50 ರೂಪಾಯಿ ಕೊಟ್ಟವನೇ ಬರೀ 6-7 ಕಿಲೋಮೀಟ್ರಿಗೆ. ಏನು ಮಾಡೋದು, ಇನ್ನೂ ಫುಡ್ ರೆಡಿ ಇಲ್ಲ. ನೋಡೋಣ, ರೆಡಿ ಆದ ತಕ್ಷಣ ತೊಗೊಂಡ್ಬಿಟ್ಟು ಕೊಡ್ತೀನಿ ಅಷ್ಟೇ. ಇಲ್ಲಿ ಅಣ್ಣ ಒಬ್ಬ ಆಟೋ ಮೇಲೆ ಗಿಚ್ಚು ಲೈನ್ ಹಾಕ್ಬಿಟ್ಟ ನೋಡ್ರಿ. ಓದ್ತೀನಿ. ಹತ್ತು ಬಿಡು ಸಮಾಧಾನವಾಗುತ್ತೆ, ಮರೆತು ಬಿಡು ಮತ್ತೆ ನೆನಪಾಗುತ್ತೆ. ನನಗೆ ಯಾರೂ ಇಲ್ಲ ಅಂತ ಚಿಂತಿಸೋದಕ್ಕಿಂತ ನನಗೆ ಯಾರೂ ಬೇಕಾಗಿಲ್ಲ ಅಂತ ಬದುಕೋದೇ ಲೇಸು. ಸಖತ್ತಾಗಿ ಬರ್ದಿದೆ ಅಣ್ಣ. ಇವಾಗ ಟೈಮು 1:30 ಗಂಟೆ ಆಗಿದೆ. ಮಲ್ಟಿ ಆರ್ಡ್ರ್ ಬಿದ್ದಿರೋದು ಮಲ್ಲೇಶ್ವರಮಿಂದ ವಸಂತ ನಗರಕ್ಕೆ 2 ಡ್ರಾಪು. ಆಲ್ಮೋಸ್ಟು ಅರ್ನಿಂಗ್ಸು 700 ಚಿಲ್ಲರೆ ಆಗಿರೋದು. ಮತ್ತು ಆರ್ಡ್ರಸ್ ಬಂದುಬಿಟ್ಟು 16 ಆಗಿದೆ. ಇನ್ನೂ ಬೇಕಾಗಿರೋ ಫಸ್ಟ್ ಟಾರ್ಗೆಟ್ಗೆ 7 ಆರ್ಡ್ರು.
ಇವ್ರೇನು ಇನ್ಸ್ಟಾಮಾಟು ಜೀನಿ ಅಪೋಲೋ ಮೀಟ್ ಅದು ಏನು ರಿಮೂವ್ ಮಾಡ್ತಾರಲ್ಲ ಗೊತ್ತಿಲ್ಲ. ಅಲ್ಲಿ ಕವರ್ ಮಂಗ್ಳಕ್ಕೆ ಹೋಗ್ಬಿಟ್ಟು 3 ದಿವಸ ಆಯಿತು, ಇನ್ನೂ ರಿಮೂವ್ ಆಗಿಲ್ಲ. ನಮ್ಮದು ಏನು ತಲೆ ಕೆಟ್ಬಿಟ್ಟೈತೆ. ಈ ಥರ ಆದರೆ ಹೆಂಗೆ ನಾವು ಕೆಲಸ ನಮ್ಮ ಅರ್ನಿಂಗ್ಸ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಲ್ಲ. ಏನೋ ಅದಕ್ಕೆ ₹1 ಚಾರ್ಜ್ ಇಲ್ಲ, ಏನಿಲ್ಲ, ಸುಮ್ಮನೆ ಹೊಡಿತಾ ಇರಬೇಕು. ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ನಮಗಂದ್ರೂ ಅರ್ನಿಂಗ್ಸ್ ಆಗೋಲ್ಲ ಇನ್ನು ಮುಂದೆ. ಮಳೆ ಬರಲಿ ಏನೋ ಬರಲಿ, ಯಾಕಂದ್ರೆ ಸರ್ಜ್ ಕೊಟ್ಟರೆ ತಾನೇ ಆಗೋದು. ನಾರ್ಮಲ್ ಅವ್ನು ಕೊಡೋದು ಟ್ರಾವೆಲ್ ಪೇ ₹8-10 ಕೊಡ್ತಾನೆ, ಅದರಲ್ಲಿ ಸರ್ಜು ಇಲ್ಲ ಏನಿಲ್ಲ. ಸರ್ಜ್ ಕೊಟ್ಟರೆ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಾರಿ MGನೂ ಇಲ್ಲ, ಇವಾಗ MGನೂ ತೆಗೆದುಬಿಟ್ಟು ಅನ್ಸುತ್ತೆ, ಏನಂತ ಗೊತ್ತಾಗ್ತಾಯಿಲ್ಲ. ನೋಡೋಣ, ಇವೆರಡು ಆರ್ಡ್ರ್ ಕೊಟ್ಟರೆ ಒಂದು ₹800 ಆಗುತ್ತೆ ಅರ್ನಿಂಗ್ಸ್ ಅಂತರೂ. ಟೈಮಿಂಗ್ಸ್ ನೋಡಿದ್ರೆ ಅಂದರೂ ಜಾಸ್ತಿ ಆಗಬೇಕಿತ್ತು, ಯಾಕಂದ್ರೆ ಇವು ಇನ್ಸ್ಟಾಮಾರ್ಟು ಅಪೋಲೋ ಫಾರ್ಮಸಿ ಅದು ಕೊಡ್ತಾನಲ್ಲ, ಅಲ್ಲಿ ಸಿಕ್ಕಾಬಿಟ್ಟೆ ತೊಂದರೆ ಆಗ್ತೈತೆ ನಮಗೆ. ಇರಿ ಮತ್ತೆ ಸಿಗ್ತೀನಿ ನಿಮಗೆ, ಟ್ರಾಫಿಕ್ ಫುಲ್ ಆಗಿಬಿಟ್ಟೈತಲ್ಲ ಅದಕ್ಕೆ. ನೋಡಿ ಇಲ್ಲಿ ನಾನಿರೋದು ಇಲ್ಲಿ ಹತ್ತತ್ರ ಇದು ಯಾವುದಿದು ಪ್ಯಾಲೇಸ್ ಗುಟ್ಟಹಳ್ಳಿ ಹತ್ರ ಇರೋದು. ಯಶವಂತಪುರ ಬ್ರಿಡ್ಜ್ ಹತ್ರ ಪಿಕಪ್ಪು. ಡ್ರಾ ಬಂದ್ಬಿಟ್ಟು ಸಂಜಯ್ ನಗರ. 7.66 ಕಿಲೋಮೀಟ್ರ್, ₹10 ಸರ್ಜು, ₹52 ಕೊಟ್ಟವನು ಡೈರೆಕ್ಟ್ ಆರ್ಡ್ರು. ಪಿಕಪ್ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತ, ಒಂದು ನಿಮಿಷ ನೋಡಿ ಬಿಡೋಣ ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ನೋಡಿ 3-4 ಅಥವಾ 3.7 ಕಿಲೋಮೀಟ್ರ್ ಪಿಕಪ್ಗೆ ಅರ್ನಿಂಗ್ಸ್ ₹51 ಕೊಟ್ಟವನು. ಅಲ್ಲಿಂದ ಮತ್ತೆ ಡ್ರಾಪ್ ಬೇರೆ. ಏನು ಇನ್ಸ್ಟಾಮಾರ್ಟ್ ಆರ್ಡ್ರ್ ಕೊಡ್ತಾನಪ್ಪ, ತಲೆ ಕೆಟ್ಟೋಗ್ಬಿಟ್ಟೈತೆ. ದಯವಿಟ್ಟು ಮ್ಯಾನೇಜರ್ಸ್ ಇನ್ಸ್ಟಾಮಾರ್ಟು ಮತ್ತು ಅಪೋಲೋ ಫಾರ್ಮಸಿ ರಿಮೂವ್ ಮಾಡಿ ಸ್ನೇಹಿತರೆ, ಪ್ಲೀಸ್. ಮ್ಯಾನೇಜರ್ ಸರ್ ಪ್ಲೀಸ್, ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಮ್ಮ ಡೆಲಿವರಿ ಬಾಯ್ಸ್ ಕೈ ಹಿಡಿಯಿಂದ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ರಿಮೂವ್ ಮಾಡಿಸಿ. ಇನ್ಸ್ಟಾಮಾರ್ಟ್ಗೆ ಅದಕ್ಕಂತ ಹುಡುಗರಿದ್ದಾರೆ, ಅಪೋಲೋ ಫಾರ್ಮಸಿ ಹುಡುಗರಿದ್ದಾರೆ ಡೆಲಿವರಿ, ಅವ್ರಿಗವ್ರು ಆರ್ಡರ್ ಬೀಳ್ತಾವೆ, ನಮ್ಗೆ ಫುಡ್ ಮಾತ್ರ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಇದು ಸಿಗ್ತೀನಿ ಮತ್ತೆ. ಇವಾಗ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಇಲ್ಲೇ ಯಾವುದಿದು ಸ್ಟಿಲ್ಲಿಂಗ್ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಪಾರ್ಟ್ಮೆಂಟಿಗೆ ಇದೊಂದು ಕೊಟ್ಟರೆ ಆಲ್ಮೋಸ್ಟು ಎಷ್ಟಪ್ಪ ಬೇಕಾಗಿರೋದು ಅಂದರೆ ಅರ್ನಿಂಗ್ಸ್ಗೆ ಟಾರ್ಗೆಟ್ಗೆ ಇನ್ನೂ 2 ಬೇಕಾಗುತ್ತೆ. ಟೈಮಿಂಗ್ ನೋಡಿದ್ರೆ 2:40 ಗಂಟೆ ಆಗಿದೆ. T3 ಯಾವ ಕಡೆ? T3 ಈ ಸೈಡ್ ಇದೆ. ಉದಯ್ ಶಂಕರ್. ನೋಡೋಣ ಇದಕ್ಕೆ ಎಷ್ಟು ಕೊಟ್ಟ ನೋಡಿಲ್ಲ, ಕನ್ಫರ್ಮ್ ಮಾಡಿದೆ. ಗಾಡಿ ಮೇಲೆ ಇದ್ನಲ್ಲ, ನಂದಿನಿ ಡಿಲೆಕ್ಸಿಂದ ನ್ಯೂ ಬೆಲ್ ರೋಡಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಲಿಫ್ಟಲ್ಲಿ ಬಂದ್ರೂ ತೇಕತ್ತೆ. ತೆಗೀರಣ್ಣ ಡೋರು. ಶಂಕರ್ ಅಲ್ಲ ಸರ್? ಓಕೆ. ಡ್ರಾಪು ಎಷ್ಟಪ್ಪ ಕೊಟ್ಟಿದ್ದ ಇದಕ್ಕೆ? ₹37 ಅಷ್ಟೇ. ಉಡುಪಿ ಗಾರ್ಡನ್ ಹತ್ರ ಹೋಗಂತ ಹೇಳ್ತಾ ಇದ್ದಾನೆ. ಬೇಡಪ್ಪ, ಉಡುಪಿ ಗಾರ್ಡನ್ ಹತ್ರ ಹೋಟೆಲ್ಗೆ ನೋಡೋಣ ಎಲ್ಲಿ ಕೊಡ್ತಾನೆ ಅಂತ. ಸಿಗ್ತೀನಿ ಮತ್ತೆ. ₹980 ಅರ್ನಿಂಗ್ಸ್ ಆಗಿದೆ. ಮಲ್ಟಿ ಆರ್ಡರ್ ಕೊಡುವ, ಯಾಕಂದರೆ 3 ಗಂಟೆಗೆ 45% ಸರ್ಜ್ ಇದೆಯಲ್ಲ, 3ರಿಂದ ಮತ್ತೆ 4 ಗಂಟೆವರೆಗೆ ಸರ್ಜ್ ಇಲ್ಲ. ಏನು ಮಾಡೋಕ್ಕೆ. ಇವಾಗ ಸಾಯಂಕಾಲ 7-8 ಗಂಟೆ ಆಗಿದೆ. ಇನ್ನೂ ಆರ್ಡ್ರ್ ಯಾವ್ದು ಬಿದ್ದಿಲ್ಲ. 7 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಇನ್ನೂ ಬೇಕಾಗಿರೋ 10 ಆರ್ಡ್ರು, 25 ಆರ್ಡ್ರ್ ಆಗಿದೆ. ನೋಡೋಣ ಇವತ್ತು ಸಾಯಂಕಾಲ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಇನ್ಸ್ಟಾಮಾರ್ಟು ಎಲ್ಲಿ ಹಿಡಿತಾನೋ ಗೊತ್ತಾಗಲ್ಲ. ನೋಡೋಣ. ಈ ಟಿಕೆಟು ಡೈಲಿ ರೈಸ್ ಮಾಡಿ ಸಾಕಾಗಿಬಿಟ್ಟೈತೆ. ಅಂದ್ರೂ ಅವ್ರು ಹೇಳಿದ್ರು 15 ದಿವಸದಲ್ಲಿ ಒಂದೇ ಟಿಕೆಟ್ ರೈಸ್ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಮಾಡಿದ್ದೀನಿ. ನೋಡೋಣ, ಇನ್ನು 15 ದಿವಸವರೆಗೆ ಒಂದು ಟಿಕೆಟ್ ರೈಸ್ ಮಾಡಲ್ಲ, ಏನಾಯ್ತು ಅಂತ ನೋಡೋಣ. ಇವಾಗ ಲಾಗಿನ್ ಅಂತ ಆಗಿದ್ದೀನಿ. ಆರ್ಡ್ರಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಸಿಗ್ತೀನಿ ಮತ್ತೆ ಆಮೇಲೆ. ಇವತ್ತಿಂದು ಟೈಮಿಂಗ್ಸ್ ಬಂದುಬಿಟ್ಟು 10:48 ಆಗಿದೆ. ಫುಲ್ ಅಂದರೆ ಫುಲ್ ಮಳೆ ಆಯಿತು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿತ್ತು ಅಂದರೆ, ಸಾಯಂಕಾಲ ಇರಿ ಫ್ಲ್ಯಾಶ್ ಲೈಟ್ ಹಚ್ಚಿಬಿಡ್ತೀನಿ, 19,358 ಕಿಲೋಮೀಟ್ರ್ ಆಗಿದೆ. ಬೆಳಗ್ಗೆ ಎಷ್ಟಪ್ಪ ಆಗಿತ್ತು ಅಂದರೆ ಇರಿ ತೋರಿಸ್ತೀನಿ, ನೋಡೇ ಬಿಡೋಣ ಅದನ್ನು. ಬೆಳಗ್ಗೆ 19,145 ಕಿಲೋಮೀಟ್ರ್ ಆಗಿತ್ತು. ಇವಾಗ 19,358, 213 ಕಿಲೋಮೀಟ್ರ್ ಆಗಿದೆ. ಅರ್ನಿಂಗ್ಸು 1,864 ಪ್ಲಸ್ ಈ ಎಲ್ಲೆಲ್ಲಿ ಹೋಗ್ತಿತ್ತಲ್ಲೋ ₹500 ಇನ್ಸೆಟ್, ₹2,364 ಆಗಿದೆ ಇವತ್ತು. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಳೆ ಗಿಳೆ ಬರ್ತಿತ್ತಲ್ಲ ಅದಕ್ಕೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.